ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯಿಂದ ಮಾಳು ಅಣ್ಣ ಹೊರಗಡೆ ಹೋಗೋದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಕಾರಣ ಅಂತ. ಆ್ಯಂಡ್ ಈ ಮಾತನ್ನು ಯಾರೆಲ್ಲ ಒಪ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಈ ಮಾತನ್ನು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಆ್ಯಂಡ್ ಈ ಸ್ಟೇಟ್ಮೆಂಟನ್ನು ಮಾಡ್ತಿರೋದು ಸ್ಪಂದನ ಅವರು. ಆ್ಯಂಡ್ ಅದಕ್ಕೆ ಒಂದಷ್ಟು ರೀಸನ್ಸ್ಗಳನ್ನು ಸಹ ಸ್ಪಂದನ ಅವರು ಕೊಟ್ಟಿದ್ದಾರೆ. ಎಲ್ಲಿ ಮಾಳು ಅಣ್ಣ ಅವರು ಮಾತಾಡಬೇಕಾಗಿತ್ತು ಅಲ್ಲೆಲ್ಲ ಮಾತಾಡೋಕ್ಕೆ ಬಿಡದೆ ರಕ್ಷಿತಾ ಶೆಟ್ಟಿ ಅವರೇ ಮಾತಾಡಿ 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 ಮಾಳು ಅಣ್ಣನ ಮನೆಗೆ ಹೋಗೋ ರೀತಿ ಮಾಡಿಬಿಟ್ಲು ಅಂತ ಹೇಳಿ ಒಂದು ಆಪಾದನೆನ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಮಾಡ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಮಾಳು ಅಣ್ಣ ಅಂದರೆ ಎಷ್ಟು ಇಷ್ಟ ಇದೆ ಅನ್ನೋದು ಗೊತ್ತಿದೆ. ಆ್ಯಂಡ್ ಮಾಳು ಅಣ್ಣ ಅವರ ಆಟನ ಅವ್ರು ಹೇಗೆ ಆಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ರು, ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರ್ಬೋದು ಅನ್ನುವಂತಹ ವಿಚಾರ ಒಂದು ಬಿಟ್ಟರೆ, ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿಯಿಂದ ಮಾಳು ಅಣ್ಣವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬಂದಿಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ ವ್ಯಕ್ತಿತ್ವದಲ್ಲಿ ಮಾಳು ಅಣ್ಣ ಅಲ್ಲಿರುವಂತಹ ಎಷ್ಟೋ ಜನಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಟಾಪ್ ಪೊಸಿಷನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಾಳು ಅಣ್ಣನ ವ್ಯಕ್ತಿತ್ವನ ತುಂಬಾ ಇಷ್ಟಪಟ್ಟು ಅವ್ರ ಜೊತೆ ಇದ್ದಂತಹ ವ್ಯಕ್ತಿ ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಅವರು. ಸೊ ರಕ್ಷಿತಾ ಶೆಟ್ಟಿಗೆ ಕನ್ಫ್ಯೂಸ್ ಆಗೋಯಿತು ಮಾಳು ಅವರು ಹೋಗಿರೋದಕ್ಕೆ, ಅವಳಿಗೆ ಕನ್ಫ್ಯೂಸ್ ಆಗೋಯಿತು ಈ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟನೇ ತಾನೆ ಅಂತ ಹೇಳಿ ರಘು ಅವ್ರ ಹತ್ರ ಹೋಗ್ಬಿಟ್ಟು ಕ್ಲಾರಿಫಿಕೇಷನನ್ನು ತಗೋತಿದ್ಲು. ಬಟ್ ಮಾಡ್ಕೊಳಂತಹ ಒಂದಷ್ಟು ಮಿಸ್ಟೇಕ್ಸ್ಗಳಿಂದ ಸ್ಟಾರ್ಟಿಂಗಲ್ಲೂ ಕೂಡ ಎಲ್ಲರ ಜೊತೆ ಜಲಪ್ ಆಗೋದಕ್ಕೆ ಒಂದಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿಕೊಂಡ್ರು ಮಾಳು ಅಣ್ಣ. ಆ್ಯಂಡ್ ತುಂಬಾ ಸೈಲೆಂಟಾಗಿ ಕೂಡ ಇದ್ದರು. ಸೊ ಆ ಒಂದು ರೀಸನ್ಸಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಮಾಳು ಅವರು ಅಂತ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ರಕ್ಷಿತಾ ಶೆಟ್ಟಿ ಮಾಳು ಅಣ್ಣವ್ರು ಎಲಿಮಿನೇಟ್ ಆಗೋದಕ್ಕೆ ಕಾರಣ ಅಂತ ನಾನು 100% ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಸ್ಪಂದನ ಅವರು ಕಲರ್ಸ್ ಕನ್ನಡದ ದತ್ತುಪುತ್ರಿ ಆಗಿರೋದಕ್ಕೆ ಇವಾಗ ಕಲರ್ಸ್ ಕನ್ನಡದವರು ಅವ್ರನ್ನ ಉಳಿಸ್ಕೊಂಡು ಬರ್ತಿದ್ದಾರೆ. ನನ್ನ ಪ್ರಕಾರ ಸ್ಪಂದನ ಅವರು ಏನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಂದರೆ, ಲೈಕ್ ಕನ್ನಡ ಬುಕ್ ಓದೋದಕ್ಕೆ ಏನೇನು ಟಾಸ್ಕ್ ಕೊಡ್ತಾರೆ, ಏನೇನು ಆ್ಯಕ್ಟಿವಿಟೀಸ್ ಕೊಡ್ತಾರೆ, ಆ ಬುಕ್ ಓದೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಗತಿ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಟಾಸ್ಕ್ ಬುಕ್ ಓದೋದಕ್ಕೆ ಅಂತ ಹೇಳಿನೇ ಸ್ಪಂದನ ಅವ್ರನ್ನ ಇಟ್ಕೊಂಡಿರೋ ರೀತಿ ಕಾಣಿಸ್ತಿದೆ. ಅದೊಂದನ್ನು ಬಿಟ್ಟರೆ ಇನ್ಯಾವ ಕೆಲಸನೂ ಸಹ ಸರಿಯಾಗಿ ಮಾಡ್ತಿಲ್ಲ. ಒಂದಷ್ಟು KG ಗಟ್ಟಲೆ ಮೇಕಪ್ ಹಾಕ್ಕೊಳೋದು, ತಿರುಗಾಡೋದು, ಒಂದಷ್ಟು ಗುಂಪುಗಾರಿಕೆ ಮಾಡೋದು, ಆ್ಯಂಡ್ ಒಬ್ಬರ ಬಗ್ಗೆ ಒಬ್ರಿಗೆ ತಂದಿಡೋದು, ಈ ಕೆಲಸನ ಬಿಟ್ಟು ಬೇರೆ ಏನೂ ಸಹ ಸ್ಪಂದನ ಮಾಡ್ತಿಲ್ಲ. ಆ್ಯಂಡ್ ಇನ್ನು ಟಾಸ್ಕ್ ಅನ್ನುವಂತಹ ವಿಚಾರ ಬಂತು ಅಂತಂದರೆ ನಾನು 100% ಕೊಡ್ತೀನಿ, ನಾನು 100% ಕೊಡ್ತೀನಿ ಅಂತ ಹೇಳ್ಕೊತಾರೆ ಅಷ್ಟೇ. ಬಟ್ ಯಾವತ್ತೂ ಸಹ ಯಾವ ಟಾಸ್ಕಲ್ಲೂ ಸಹ ಇಂಡಿವಿಜುವಲ್ ಆಗಿ ಗೆದ್ದಿದ್ದಾರೆ ಸ್ಪಂದನ ಅವರು ಅನ್ನುವಂಥ ಒಂದು ಉದಾಹರಣೆನೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೆನ್ನೆ ಕೊಟ್ಟಂತಹ ಟಾಸ್ಕಲ್ಲೂ ಅಷ್ಟೇ, ಬಾಲ್ ಬ್ಯಾಲೆನ್ಸ್ ಮಾಡುವಂತಹ ಟಾಸ್ಕಲ್ಲೂ ಅಷ್ಟೇ ಸ್ಪಂದನ ಅವರು ಧನುಷ್ ಅವ್ರ ಜೊತೆ ಆಡ್ತಿರ್ತಾರೆ. ಧನುಷ್ ಅವರೇ ಕಂಪ್ಲೀಟ್ ಆ ಒಂದು ಟೇಬಲನ್ನು ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ನೀನು ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡೋದನ್ನ ಧನುಷ್ ಅವರೇ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಲೈಕ್ ಸ್ಪಂದನ ಅವ್ರಿಗೆ ಏನಾದರೂ ಆ ಒಂದು ಇನ್ಚಾರ್ಜ್ ಕೊಟ್ಟರೆ, ಬ್ಯಾಲೆನ್ಸ್ ಮಾಡುವಂತಹ ಇನ್ಚಾರ್ಜ್ ಕೊಟ್ಟರೆ ಆ ಟಾಸ್ಕ್ ಹೊಗೆ ಆಗುತ್ತೆ ಅಂತ ನನ್ನ ಧನುಷ್ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ನೀನು ಸುಮ್ಮನೆ ಬ್ಯಾಲೆನ್ಸ್ ಮಾಡ್ದಿರ, ಸುಮ್ಮನೆ ನೀನೇನು ಮಾಡ್ದಿರ ನಿಂತ್ಕೊ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಬೇರೆ ಕಂಟೆಸ್ಟೆಂಟ್ಗಳು ಆಡ್ತಿರುವ ಆಟದಿಂದ ಗೆದ್ದು ಇವರು ಕ್ರೆಡಿಟ್ ತೊಗೊಂಡು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರುವಂತಹ ವ್ಯಕ್ತಿ ಅಂದರೆ ಅದು ಸ್ಪಂದನ ಅವರು. ಬಟ್ ಸ್ಪಂದನ ಅವ್ರು ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿಯಿಂದನೇ ಬಿಗ್ ಬಾಸ್ ಹಾಳಾಗ್ತಿದೆ, ರಕ್ಷಿತಾ ಶೆಟ್ಟಿಯಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಮಾಡೋರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ. ಆ್ಯಂಡ್ ನಾನಂತೂ ಈ ಸ್ಟೇಟ್ಮೆಂಟ್ಗಳನ್ನ ಖಂಡಿತವಾಗ್ಲೂ ಒಪ್ಕೊಳ್ಳೋದೇ ಇಲ್ಲ. ಸ್ಪಂದನ ಅವರಾಗಿರ್ಬೋದು ಅಥವಾ ಕಾವ್ಯ ಅವರಾಗಿರ್ಬೋದು ಅವತ್ತಿಂದ ರಕ್ಷಿತಾ ಶೆಟ್ಟಿನ ಡೈರೆಕ್ಟಾಗಿನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ. ಒಂಥರ ಪರ್ಸ್ನಲ್ ಗ್ರಜ್ಜಸನ್ನು ಸಾಧಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರುವಂತಹ ಒಂದು ಲೇಡಿ ಟೈಗರ್ ಅಂದರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಸೊ ಅವಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ಸೊ ನಮಗೆ ಗೆಲ್ಲುವಂಥ ಹಾದಿ ತುಂಬ ಈಸಿ ಆಗ್ಬೋದು ಅನ್ನುವಂಥ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಅವ್ರು ಈ ರೀತಿ ಆಡ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ರಕ್ಷಿತಾ ಶೆಟ್ಟಿ ಹೊರಗಡೆ ಬರೋದಿಲ್ಲ. ಫಿನಾಲೆ ಕಂಟೆಸ್ಟೆಂಟ್ 5 ಜನ ಕಂಟೆಸ್ಟೆಂಟ್ ಏನಿರ್ತಾರೆ ಆ ಒಂದು 5 ಜನ ಕಂಟೆಸ್ಟೆಂಟಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ಳು ಖಂಡಿತವಾಗ್ಲೂ ಹಾಗೆ ಇರ್ತಾರೆ. ಆ ಮಟ್ಟಕ್ಕೆ ಫ್ಯಾನ್ ಬೇಸ್ ಅನ್ನೋದು ಇದೆ. ಬಟ್ ಎಲ್ಲೋ ಒಂದು ಕಡೆ ಮಾಳು ಅಣ್ಣ ಅವ್ರು ಹೋಗಿರೋದು ನೋಡ್ತಿದ್ರೆ ಲೈಕ್ ರಕ್ಷಿತಾ ಶೆಟ್ಟಿ ಕೂಡ ಹೋಗೋ ಚಾನ್ಸಸ್ ಇದೆ ಅಂತ ಕೂಡ ಅನ್ನಿಸ್ತಿದೆ. ಮಾಳು ಅಣ್ಣವ್ರಿಗೆ ತುಂಬ ವೋಟಿಂಗ್ಸ್ಗಳು ಬಂದಿತ್ತು ಸ್ಪಂದನ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಲ್ಸ್ಗಳೆಲ್ಲ ನಡೀತಿರುತ್ತೆ, ಸೊ ಆ ಪೋಲ್ಸ್ನೆಲ್ಲ ನೋಡಿದಾಗ ಸ್ಪಂದನಕ್ಕೆ ಕಂಪೇರ್ ಮಾಡಿದ್ರೆ ಮಾಳು ಅಣ್ಣಗೆ ತುಂಬಾ ವೋಟಿಂಗ್ಸ್ಗಳು ಬಂದಿತ್ತು. ಅಷ್ಟೆಲ್ಲ ವೋಟ್ಸ್ ಬಂದರೂ ಕೂಡ ಮಾಳು ಅಣ್ಣವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಸೊ ಜನಗಳ ವೋಟ್ಸ್ಗೆ ಬೆಲೆ ಇದೆಯಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಅಕಸ್ಮಾತ್ ಜನಗಳ ವೋಟ್ಸ್ಗೆ ಬೆಲೆನೇ ಇಲ್ಲ ಅನ್ನೋ ಆದರೆ ಏನಾದರೂ ರಕ್ಷಿತಾ ಖಂಡಿತವಾಗ್ಲೂ ಫಿನಾಲೆನಲ್ಲಿ ಇರೋದಿಲ್ಲ. ಇನ್ನೇನು ಈ ವಾರ ಅಥವಾ ನೆಕ್ಸ್ಟ್ ವಾರ ಖಂಡಿತವಾಗ್ಲೂ ಹೊರಗಡೆ ಬಂದೇ ಬರ್ತಾಳೆ ಅಂತ ಹೇಳ್ಬೋದು. ಬಟ್ ಯಾರು ಏನೇ ಮಾಡಿದ್ರು ಅವರ ವ್ಯಕ್ತಿತ್ವನ ನಾವು ನೋಡಿದ್ದೀವಿ. ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ಆಗಿರ್ಬೋದು, ಮಾಳು ಅವರ ವ್ಯಕ್ತಿತ್ವ ಆಗಿರ್ಬೋದು, ನಾವು ಬಿಗ್ ಬಾಸ್ ಮನೆಯಲ್ಲಿ ಕಣ್ಣಾರೆ ನಾವು ನೋಡಿದ್ದೀವಿ. ಸೊ ನಾವು ಅವ್ರನ್ನ ತುಂಬ ಮನಸಾರೆ ಇಷ್ಟಪಟ್ಟಿದ್ದೀವಿ. ಅವ್ರು ಹೊರಗಡೆ ಬಂದರೂ ಸಹ, ಹೊರಗಡೆ ಇದ್ದರೂ ಸಹ, ಬಿಗ್ ಬಾಸ್ ಮನೆ ಒಳಗಡೆನೇ ಇದ್ದರೂ ಸಹ ನಾವು ಅವ್ರಿಗೆ ನಮ್ಮ ಸಪೋರ್ಟ್ ಅನ್ನೋದನ್ನು ಮಾಡೇ ಮಾಡ್ತೀವಿ. ಆ್ಯಂಡ್ ಸಾಕಷ್ಟು ಜನ ಓಟ್ಸ್ಗಳನ್ನ ಹಾಕೋದನ್ನೇ ಬಿಟ್ಬಿಡ್ತಿದ್ದೀರಾ ಅಂತ ಹೇಳ್ಬೋದು. ಮಾಡೋರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ರಕ್ಷಿತಾ ಶೆಟ್ಟಿಗೆ ಓಟ್ಸ್ ಹಾಕೋದನ್ನು
ಕಡಿಮೆ ಮಾಡಿದ್ದೀರಾ. ಆ್ಯಂಡ್ ಈ ಒಂದು ಸ್ಟ್ರಾಟಜಿನ ಇಟ್ಕೊಂಡೇ ಬಿಗ್ ಬಾಸ್ ಅವರು ಮಾಡೋರನ್ನ ಎಲಿಮಿನೇಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದರೆ ನಾವು ನೋಡ್ಕೊಂಡೇ ಬರ್ತಿದ್ದೀವಿ ರಕ್ಷಿತಾ ಅವ್ರನ್ನ ಹೇಗೆ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ, ಬಿಗ್ ಬಾಸ್ ಶೋ ಅವರಾಗಿರ್ಬೋದು, ಕಂಟೆಸ್ಟೆಂಟ್ಗಳಾಗಿರ್ಬೋದು, ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಅವಳನ್ನು ಕುಗ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಹಾಗೆ ಅವಳ ವ್ಯಕ್ತಿತ್ವನ ಬೇರೆ ರೀತಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ರಕ್ಷಿತಾ ಶೆಟ್ಟಿಗಿನ ತಪ್ಪಾಗಿ ತಿಳ್ಕೊಂಡು ಅಥವಾ ನಮ್ಮ ಓಟ್ಗಳು ಕನ್ಸಿಡರ್ ಆಗ್ತಿಲ್ಲ ಅಂತ ಏನಾದರೂ ಅಂದ್ಕೊಂಡು ಓಟ್ಸ್ಗಳನ್ನು ಕಡಿಮೆ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ, ಓಟ್ ಹಾಕೋದನ್ನು ಕಡಿಮೆ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಟ್ರಿಕ್ಸ್ ಎಲ್ಲವನ್ನು ಸಹ ಬಿಗ್ ಬಾಸ್ ಅವರು ಉಪಯೋಗಿಸ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಸೊ ಎಲ್ಲವನ್ನು ಸಹ ತಲೆಯಿಂದ ತೆಗೆದಾಕಿ ಅದೆಲ್ಲವನ್ನು ಸಹ ಬಿಟ್ಟು ನೀವು ಇಷ್ಟು ದಿವಸ ಹೇಗೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ರು ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ಫಿನಾಲೆನಲ್ಲಿ ನಾವು ರಕ್ಷಿತಾ ಶೆಟ್ಟಿನ ಖಂಡಿತವಾಗ್ಲೂ ನೋಡಲೇಬೇಕು. ಯಾಕೆ ಅಂದರೆ ಅವಳ ವ್ಯಕ್ತಿತ್ವಕ್ಕೆ ಅವಳು ಫಿನಾಲೆನಲ್ಲಿ ಸುದೀಪ್ ಅವ್ರು ಇಟ್ಕೊಡುವಂಥ 2 ಕೈಯಲ್ಲಿ 1 ಕೈ ರಕ್ಷಿತಾ ಶೆಟ್ಟಿ ಅವ್ರದ್ದು ಆಗಿರಬೇಕು. ಅಷ್ಟು ಒಳ್ಳೆ ಹುಡುಗಿ ಅಂತ ಹೇಳ್ಬೋದು. ಯಾಕೆಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳೋದಿಲ್ಲ, ಏನು ಬರುತ್ತೋ ಅದನ್ನು ಫಿಲ್ಟರ್ ಇಲ್ದಂಗೆ ಹೇಳ್ತಾ ಇರ್ತಾಳೆ. ಅಷ್ಟು ಒಳ್ಳೆ ಹುಡುಗಿ. ರಜತ್ ಅವ್ರು ಬಂದಂತಹ ಒಂದೇ ವಾರಕ್ಕೆ ಎಷ್ಟು ಜನ ಕ್ಲೋಸ್ ಆದಲು. ರಜತ್ ಅವ್ರ ಜೊತೆ ಅಶ್ವಿನಿ ಮೇಡಮ್ ಯಾಕೆ ಆಗೋಕ್ಕಾಗಿಲ್ಲ ಅಥವಾ ಬೇರೆ ಕಂಟೆಸ್ಟೆಂಟ್ ಯಾಕೆ ಆಗೋಕ್ಕಾಗಿಲ್ಲ ಅಷ್ಟು ಕ್ಲೋಸ್? ಯಾಕಂದರೆ ಗಿಲ್ಲಿ ಆಗಿರ್ಬೋದು ಅಥವಾ ರಕ್ಷಿತಾ ಆಗಿರ್ಬೋದು ಏನು ಫಿಲ್ಟರ್ ಇಲ್ದಂಗೆ ಮುಖ ಕೊಡ್ದಂಗೆ ಅಲ್ಲೇ ಮಾತಾಡ್ತಾರೆ. ಗಿಲ್ಲಿ ಸ್ವಲ್ಪ ಕಾಮಿಡಿ ವರ್ಷನಲ್ಲಿ ಹೇಳ್ಬೋದು, ಬಟ್ ರಕ್ಷಿತಾ ಶೆಟ್ಟಿ ಹಂಗೆ ಲೈಕ್ ಕೋಪ ಬಂದರೆ ಕೋಪದಲ್ಲಿ ಹೇಳ್ತಾಳೆ. ಅವಳು ಒಂದು ಆ್ಯಕ್ಷನ್ಸ್ ಇರುತ್ತೆ. ಸೊ ಆ ಒಂದು ಆ್ಯಕ್ಷನ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಅವಳಿಗೆ ಏನು ಹೇಳಬೇಕು ಅದನ್ನು ಖಂಡಿತವಾಗ್ಲೂ ಹೇಳ್ತಾಳೆ. ಸೊ ಈ ಒಂದು ವ್ಯಕ್ತಿತ್ವನೇ ರಜತ್ ಅವ್ರಿಗೂ ಇಷ್ಟ ಆಗಿರೋದು. ಸೊ ಇವರ ಒಂದು ವ್ಯಕ್ತಿತ್ವ ನಮಗೂ ಕೂಡ ತುಂಬ ಇಷ್ಟ ಆಗಿದೆ. ರಕ್ಷಿತಾ ಶೆಟ್ಟಿ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಏನಿದ್ದಾಳೆ ಆ ವ್ಯಕ್ತಿತ್ವ ನಮಗೂ ಕೂಡ ತುಂಬಾ ಇಷ್ಟ ಆಗಿದೆ. ಸೊ ಇಷ್ಟ ಆಗಿದೆ ಅಂತ ಅಂದಿದ ತಕ್ಷಣ ಸುಮ್ಮನೆ ಟಿ ವಿನಲ್ಲಿ ನೋಡಿಕೊಂಡು ಇಷ್ಟಪಡೋದೆಲ್ಲ, ಸಪೋರ್ಟ್ ಕೂಡ ಮಾಡಬೇಕು. ಅವಳಿಗೆ 99 ಓಟ್ಸನ್ನು ಪ್ರತಿ ವಾರ ಹಾಕಿ, ಯಾಕಂದರೆ ಪ್ರತಿ ವಾರ ನಾಮಿನೇಟ್ ಆಗ್ತಾನೆ ಇರ್ತಾಳೆ. ಯಾಕಂದರೆ ಅವಳನ್ನ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಿರುವಂತಹ ಕಂಟೆಸ್ಟೆಂಟ್ಗಳು ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಪ್ರತಿ ವಾರ ಅವಳಿಗೆ ಓಟ್ ಹಾಕಿ ಓಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಲೈಕ್ ಬಿಗ್ ಬಾಸ್ ಅವರು ಈ ಒಂದು ಶೋನ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಯಾರು ಗೆಲ್ಲಿಸ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಾವೇನಕ್ಕೆ ಓಟ್ ಹಾಕಬೇಕು ಅಂತೆಲ್ಲ ಅಂದ್ಕೊಂಡು ಓಟ್ ಹಾಕ್ದಿರ ಇರಬೇಡಿ. ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿನ ನಾವು ಫಿನಾಲೆನಲ್ಲಿ ನೋಡಲೇಬೇಕು. ಅಷ್ಟು ಇಷ್ಟಪಡ್ತಿದ್ದೀವಿ, ಅಷ್ಟು ಫ್ಯಾನ್ ಬೇಸ್ ಇದೆ ಅನ್ನೋದು ಗೊತ್ತಿದೆ. ಸೊ ಅದಕ್ಕೋಸ್ಕರ ಅವಳಿಗೆ ಎಲ್ಲರೂ ಸಹ ವೋಟ್ ಮಾಡಿ ಪ್ರತಿ ವಾರ ನಾಮಿನೇಷನ್ಗೆ ಬರ್ತಾನೆ ಇರ್ತಾಳೆ ರಕ್ಷಿತಾ ಶೆಟ್ಟಿ. ಕಾವ್ಯ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಅವರು ಕೂಡ ಲಾಸ್ಟ್ವರೆಗೂ ಬರುವಂತಹ ಚಾನ್ಸಸ್ ಇದೆ. ಕಾವ್ಯ, ಸ್ಪಂದನ, ಧನುಷ್ ಅವರು ಈ 3 ಜನ ಲಾಸ್ಟ್ವರೆಗೂ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಕಲರ್ಸ್ ಕನ್ನಡದ ದತ್ತು ಪುತ್ರರು ಅಲ್ವಾ ಅವರು. ಸೊ ಅದಕ್ಕೋಸ್ಕರ ಬಂದೇ ಬರ್ತಾರೆ ಅಂತ ಅನ್ನಿಸ್ತಿದೆ. ಸೊ ಇವರೆಲ್ಲರೂ ಕೂಡ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡೇ ಮಾಡ್ತಿರ್ತಾರೆ, ಅವರಿರೋವರೆಗೂ ಸಹ ಟಾರ್ಗೆಟ್ ಮಾಡೇ ಮಾಡ್ತಿರ್ತಾರೆ. ಸೊ ಯಾರು ಕೂಡ ರಕ್ಷಿತಾ ಶೆಟ್ಟಿಗೆ ಓಟ್ ಆಗದಿರೇ ಇರಬೇಡಿ. ವೋಟ್ ಮಾಡಿ ನಮ್ಮ ರಕ್ಷಿತಾ ಶೆಟ್ಟಿನ ಫಿನಾಲೆನಲ್ಲಿ ನೋಡೋಣ. ಫಿನಾಲೆನಲ್ಲಿ ಅವಳು ಗೆಲ್ಲೋ ರೀತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬೈ ಬಾಯ್.